ಟು ಹೇಮಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಓನರ್ ಆದಂಥ ಹೇಮಾ ಜ್ಯೋತಿ ಅವರು ಫುಲ್ ಹೆಸರು. ಆಮೇಲೆ ಹೇಮಾ ಅಂತ ಬದಲಾಯಿಸ್ಕೊಂಡು ಹೇಮ ಜ್ಯೋತಿ ಅಂತ ಮದುವೆ ಆಗೋ ಟೈಮಲ್ಲಿ ಏನು ಮಾಡ್ತಾಯಿದ್ದಾರೆ, ಬೆಳಿಗ್ಗೆಯಿಂದ ಕುತ್ಕೊಂಡು ಮಾಡ್ತಾಯಿದ್ದಾರೆ 5 ಗಂಟೆಯಿಂದ. ನಮಸ್ಕಾರ. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೆಯಾ? ಬೆಳಿಗ್ಗೆ 5 ಗಂಟೆಯಿಂದನೂ ಮಾಡ್ತಾ ಇದೆಯಾ? ಕ್ಲೈಂಟ್ ಒಬ್ಬರದು ನಾಳೆ ಅರ್ಜೆಂಟು ನಾಮಕರಣದ ಬ್ಲೌಸ್ ಕೊಡಬೇಕು, ವರ್ಕ್ ಮಾಡ್ತಾ ಇದ್ದೀನಿ. ಏನು ವರ್ಕ್ ಅದು? ಇದು ಆರಿ ವರ್ಕ್. ಓಕೆ, ಆರಿ ಹ್ಯಾಂಡ್ ವರ್ಕಾ? ಎಸ್ ಎಸ್. ಓಕೆ ಓಕೆ ಓಕೆ. ಮೊನ್ನೆ ರಿಂಗ್ದು ಹೇಗೆ ಫಿಕ್ಸ್ ಮಾಡೋದಂದಲ್ಲಿ ಇದೇ ಕ್ಲಾತ್ ಅದು? ಓಕೆ, ಏನು ಕ್ಲಾತ್ ಇದು? ಇದು ರೇಷ್ಮೆ ಸೀರೆ. ಇದು ರೇಷ್ಮೆ ಸೀರೆ ಬ್ಲೌಸ್ಗೆ ಅವ್ರಿಗೆ ಹ್ಯಾಂಡ್ ವರ್ಕೇ ಬೇಕು ಅಂತೇಳಿ ಮಾಡಿಸ್ಕೊತಾ ಇದ್ದಾರೆ. ಓಕೆ, ಎಷ್ಟು ದಿನ ತಗೊಳುತ್ತೆ ಇದು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬ್ಲೌಸು ಫುಲ್ ಟೈಮ್ ಕೂತ್ಕೊಂಡ್ರೆ? ನಾನು ಟೈಲರಿಂಗ್ ಎಲ್ಲ ಮಾಡಿಕೊಂಡು ಇದು ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಇದು ಏನು ವರ್ಕು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಓಕೆ. ಸೊ ಇದರಲ್ಲಿ ನಾನು ಯೂಸ್ ಮಾಡಿರೋವಂಥದ್ದು ಇದು ಟ್ಯೂಬ್ ಬೀಡು ವರ್ಕ್ ಕಂಪ್ಲೀಟ್ ಮಾಡಿ ಇದನ್ನು ಜರ್ದೋಸಿಯಿಂದ ಔಟ್ಲೈನ್ ಕೊಟ್ಟಿದ್ದೀನಿ. ಓಕೆ. ಮತ್ತು ಸೀಕ್ವೆನ್ಸಲ್ಲಿ ಬುಟ್ಟಾಸ್ ಥರ ಹೈಲೈಟ್ ಮಾಡಿ ವರ್ಕ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಇದು ಜರ್ದೋಸಿ ವರ್ಕ್ ಅಂದರೆ ಇದು ಔಟ್ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದು ಮಾಡೋದು ಸ್ವಲ್ಪ ರಿಸ್ಕು, ಬಟ್ ಔಟ್ಲುಕ್ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ ಔಟ್ಪುಟ್ ಬ್ಲೌಸ್ ರೆಡಿ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ 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 ಓಕೆ. ಯೂಶಲಿ ಎಷ್ಟು ದಿನ ತಗೊಳುತ್ತೆ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಫುಲ್ ಹ್ಯಾಂಡ್ ವರ್ಕ್ ಒಂದು ಬ್ಲೌಸ್? ಸೊ ನಮಗೆ 3 to 4 days ಬೇಕು. ಬರೀ ಇದೇ ಕೆಲಸ ಮಾಡಿದ್ರೆ 2 days ಮಾಡ್ಬೋದಾ? 2 days. ಓಕೆ, ಏನು ಕಾಸ್ಟ್ ಆಗುತ್ತೆ ಇದು ಅಪ್ರಾಕ್ಸಿಮೇಟ್ಲಿ? ಇದು ಜರ್ದೋಸಿ ಇರೋದ್ರಿಂದ 1700 ವರ್ಕ್ಗೆ ಬೇಕಾಗುತ್ತೆ. ಎಕ್ಸ್ಟ್ರಾ ಸ್ಟಿಚಿಂಗ್ ಚಾರ್ಜ್ ಸಪ್ರೇಟ್. ಓಕೆ. ಅಪ್ಪು ಸರ್, ಗುಡ್ ಮಾರ್ನಿಂಗ್. ಇವಾಗಿದ್ರಾ? ಯಾಕೆ ಲೇಟು? ರಜಾನಾ ಇವತ್ತು? ಸಂಡೇ. ಎಲ್ಲಿಗೆ ಹೋಗ್ಬೇಕು ಇವತ್ತು? ರಾಜಾಜಿ ಮನೆಗೆ ಹೋಗ್ತಾ ಇದೆಯಾ? ರಾಜಾಜಿ ಮನೆಗೆ ಹೋಗಿ ಅಲ್ಲಿ ಏನೇನು ಮಾಡೋದು? ಏನು ಮಾಡಕ್ಕೆ ಹೋಗ್ತಿರೋದು ಅಲ್ಲಿಗೆ? ಅಲ್ಲಿ ಮಾಡಕ್ಕೆ ಹೋಗ್ತಿರೋದಾ? ಆಗಲೇ ಎಲ್ರಿಗೂ ಹೇಳ್ಬಿಟ್ಟಿದ್ಯಾ? ಹೌದಾ? ಮತ್ತು ಇನ್ನೂ ಇಷ್ಟೊತ್ತಾದರೆ ಎದ್ದಿದ್ಯಾ? ಎಷ್ಟು ಟೈಮು? ಹೋಗೋದು ಕ್ಯಾನ್ಸಲ್ ಆಯಿತು. ರಾಜಾಜಿ ಬೇಡ ಬರೋದು, ಇಲ್ಲೇ ಮಾಡ್ಕೋತೀವಿ ನಾವು ಅಂತ ಅಂತು. ಹೋಗೋದು ಬೇಡವಾ ಮತ್ತೆ? ಹೋಗೋದು ಬೇಡವಾ? ಇಲ್ಲೇ ಬರ್ತಾರೆ. ಇಲ್ಲ, ಅವರೇ ಮಾಡ್ಕೋತಾರಂತೆ. ನೀವೇನು ಬರೋದು ಬೇಡ, ಲೇಟ್ ಮಾಡ್ತೀರಾ ನೀವು ಅಂತೇಳಿ ಅವರೇ ಮಾಡ್ಕೋತಾರಂತೆ. ನಾವೇನು ಹೋಗೋದಿಲ್ಲ ಇವಾಗ. ನಾನು 6 ಗಂಟೆಗೆ ಎಬ್ಬಿಡ್ತಾನೆ ಅಮ್ಮ. ನಿಂಗೆ ಎದ್ದೇಳ್ತೀನಿ ಅಂತ ಹೇಳಿ ನೀನು 11 ಗಂಟೆಗೆ ಎದ್ರೆ ಚುಚ್ಚುತ್ತೆ ಅದು. ಎದ್ಬಿಟ್ಟು ನೀನು ಸುಳ್ಳು ಹೇಳ್ತೀಯಪ್ಪ ನೀನು. ಹೌದಾ? ಏನಂತ ಹೇಳ್ಬೇಕು? ಹೌದಾ? ಓಕೆ. ಇವತ್ತೇನು ನೆಕ್ಸ್ಟ್ ಪ್ಲ್ಯಾನು? ಈಗ ರೆಡಿಯಾಗಿ ಅಮ್ಮ ಅವರು ಮನೆ ಕಟ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಮನೆ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಅಲ್ಲಿ ಸ್ವಲ್ಪ ಕುಕ್ಕಿಂಗು, ಈಟಿಂಗು, ರೌಂಡಿಂಗು, ವ್ಲಾಗ್ ಎಲ್ಲ ಇವತ್ತು ಸಂಡೇ ಸ್ಪೆಷಲ್, ಸಂಡೇ ವ್ಲಾಗ್. ಓಕೆ, ಏನು ಕುಕ್ಕಿಂಗ್ ವ್ಲಾಗ್ ಇವತ್ತು ನಿಮ್ಮದು? ಇವತ್ತು ಬಿರಿಯಾನಿ ನೀವೇ ಚೆನ್ನಾಗಿ ಮಾಡ್ತೀರಾ, ರೆಸ್ಟೋರೆಂಟು ಟೇಸ್ಟ್ ಚೆನ್ನಾಗಿದೆ, ಸೊ ನೀವೇ ಮಾಡ್ಕೊಬಂದುಬಿಡಿ ಅಂತ ಅಂದರು. ನಾವು ಸ್ವಲ್ಪ ವೆರೈಟಿಯಾಗಿ, ಗೊತ್ತಲ್ಲ ನಿಮ್ಗೆ ನಾವು ಯಾವಾಗೂ ವೆರೈಟಿ ಅಂತ, ಸೊ ಅಲ್ಲೇ ಹೋಗಿ ಕುಕ್ಕಿಂಗ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡೋಣ ಅಂತ ಪ್ಲ್ಯಾನ್. ನಮ್ಮ ಹಸ್ಬೆಂಡ್ ಅವ್ರ ಪ್ಲ್ಯಾನ್ ಅದು.
ಬಿರಿಯಾನಿ ಜೊತೆ ತಂದೂರಿ ಚಿಕನ್ ಸ್ಪೈಸಿ ಆಗಿರತ್ತೆ, ಟೇಸ್ಟಿಯಾಗಿರುತ್ತೆ. ತೋಟದಲ್ಲಿ ಇವತ್ತು ಬಿರಿಯಾನಿ ಚಿಕನ್ನು ಸೂಪರ್. ತಂದೂರಿ. ಓಕೆ, ಸೊ ನಿಮ್ಮ ವರ್ಕ್ ಫುಲ್ ಕಂಪ್ಲೀಟ್ ಆದಮೇಲೆ ನಮಗೆ ಫುಲ್ ಡೀಟೇಲ್ ಆಗಿ ಎಲ್ಲ ಅಪ್ಲೋಡ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ. ಓಕೆ, ಬಾಯ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಎಸ್. ಅಪ್ಪು ಸೇ ಬಾಯ್. ಬಾಯ್ ಅಪ್ಪ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಏನೋ ಹೇಳ್ತಾ ಇದ್ದೆ ನೀನು? ಯಾರನ್ನ? ಥ್ಯಾಂಕ್ ಯು. ಓಕೆ, ಬಾಯ್.